ವಾಸನೆ ಇದೆ ಅಂದ್ರೆ ತಿರ್ಗಾ ಕೆಮಿಕಲ್ ಅಂತಾನೆ ಆಗುತ್ತಲ್ಲ. ಗಾಳಿ ಆಡೋ ತರ ಇಡಬೇಕು. ಒಂದ್ ಸ್ವಲ್ಪ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಒಂದ್ಸತಿ ಬಾಯ್ಲಿಂಗ್ ವಾಟರ್ ಒಂದು 5 ನಿಮಿಷ ಸ್ಟೆರಿಲೈಸ್ ಮಾಡಿ ಇಟ್ಕೊಳ್ಬೋದು. ಕರೆಕ್ಟ್ ಆಗಿ ಫಿಟ್ ಆಯ್ತು ಅಂದ್ರೆ ಮೆನ್ಸ್ಟ್ರುವಲ್ ಕಪ್ ನಿಮ್ಗೆ ಲೀಕೇಜ್ ಇರೋದಿಲ್ಲ. ದಟ್ ಕ್ಯಾನ್ ಬಿ ಸಮಟೈಮ್ಸ್ ವೆರಿ ಸೀರಿಯಸ್ ಇನ್ಫೆಕ್ಷನ್ ಕೂಡ ಆಗಬಹುದು ಈ ಪ್ಯಾಡ್ಸ್. ಈಗ ಕಪ್ ಅನ್ನ ಯೂಸ್ ಮಾಡಿದ್ರೆ ಅದನ್ನ ಹೈಜೀನ್ ನ ಮೇಂಟೈನ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು? ಈಗ ಮೆನ್ಸ್ಟ್ರುವಲ್ ಕಪ್ಸ್ನ ಇಟ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾನ್ ಅಂತ ಹೇಳಿದೆ. ಅದಕ್ಕೆ ತುಂಬ ಸ್ಟ್ರಾಂಗ್ ಕೆಮಿಕಲ್ಸ್ ಹಾಕಿ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೈಜೀನ್ ಅಂಶದಿಂದ ತುಂಬ ಸ್ಟ್ರಾಂಗ್ ಕೆಮಿಕಲ್ಸ್ ಇದೆ. ಡೆಟಾಲ್ ಅಂತೆ ಸ್ಯಾವ್ಲನ್ ಹಾಕಿ ತುಂಬ ಉಜ್ಜಿ ತೊಳೆದು ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಒಂದು ಸತಿ ಸಪೋಸ್ ಈಗ ಒಂದು ಪೀರಿಯಡ್ನಲ್ಲಿ ನೀವು ಕಪ್ಸ್ನ ಯೂಸ್ ಮಾಡಿದ್ದೀರಾ, ಅದನ್ನ ನೀವೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಲ್ವ. ಅದಕ್ಕೆ ಒಂದು ಮೈಲ್ಡ್ ಸೋಪ್, ಯಾವುದು ತುಂಬ ಸ್ಟ್ರಾಂಗ್ ವಾಸನೆ ಇರಬಾರ್ದು. ವಾಸನೆ ಇದೆ ಅಂದರೆ ತಿರ್ಗಾ ಕೆಮಿಕಲ್ ಅಂತಾನೆ ಆಗುತ್ತಲ್ಲ. ಸೊ ಮೈಲ್ಡಾಗಿರೋ ಒಂದು ಸೋಪ್ನಲ್ಲಿ ಕ್ಲೀನ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಅದನ್ನ ಒಂದು ಬ್ಯಾಗ್ ಥರ ಇಲ್ಲ ಒಂದು ಓಪನ್ ಆಗಿರ್ಬೋದು, ಇಲ್ಲ ಒಂದು ಬ್ಯಾಗ್ನಲ್ಲಿ ಇಟ್ಬಿಟ್ಟು ಗಾಳಿ ಆಡೋ ಥರ ಇಡಬೇಕು. ಏರ್ ಟೈಟ್ ಬಾಕ್ಸ್ ಹಾಕೋದು, ವ್ಯಾಕ್ಯೂಮ್ ಬಾಕ್ಸ್ ಹಾಕೋದ್ರೆ ತಿರ್ಗಾ ಅದು ಆ ಸಿಲಿಕಾನ್ ಒಂದು ಸ್ವಲ್ಪ ಡಿಸಿಂಟಿಗ್ರೇಟ್ ಆಗೋದು, ಒಂದು ಸ್ವಲ್ಪ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೀವು ಆ ಥರ ಸ್ಟೋರ್ ಮಾಡಿರ್ತೀರ, ನೆಕ್ಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ನೀವು ಅದನ್ನ ಓಪನ್ ಮಾಡಿ ಆ ಬ್ಯಾಗ್ನಲ್ಲಿರೋದು ಮೆನ್ಸ್ಟ್ರುವಲ್ ಕಪ್ಸ್ನ ಒಂದು 2-3 ಇಟ್ಕೋಬೇಕಾಗತ್ತೆ. ನೀವು ಡಿಫ್ರೆಂಟ್ ಸೈಜಸ್ ಕೂಡ ಬೇಕಾಗುತ್ತೆ, ಡಿಪೆಂಡ್ಸ್ ಆನ್ ಯುವರ್ ಸ್ಟೇಚರು. ನಿಮಗೆ ಸಪೋಸ್ 2-3 ಮಕ್ಕಳಾಗಿದೆ, ನಾರ್ಮಲ್ ಡೆಲಿವರಿ ಆಗಿದೆ ಅಂದರೆ ಆ ಜಾಗ ಎಲ್ಲ ಲೂಸ್ ಆಗಿರುತ್ತೆ. ಸೊ ದೇ ಮೇ ನೀಡ್ ಬಿಗರ್ ಕಪ್ಸ್. ವೆರಾಸ್ ಯಂಗ್ ಮೆನ್ಸ್ಟ್ರೇಟಿಂಗ್ ಗರ್ಲ್ಸ್ ಇರ್ತಾರೆ, ಕಾಲೇಜ್ ಮಕ್ಳು ಇರ್ತಾರೆ, ಇನ್ನೂ ಜಾಸ್ತಿ ಬೆಳೆದಿರಲ್ಲ, ಅವ್ರಿಗೆ ಸ್ಮಾಲ್ ಸೈಜ್ ಕೂಡ ಬೇಕಾಗ್ಬೋದು. ಸೊ ನೀವು ಒಂದು 2-3 ಡಿಫ್ರೆಂಟ್ ಸೈಜ್ ತರಿಸಿ ನಿಮಗೆ ಯಾವುದು ಕಂಫರ್ಟಬಲ್ ಅಂತ ನೀವು ಚೂಸ್ ಮಾಡಿಕೊಂಡು ಸೈಜ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಆ ಮೆನ್ಸ್ಟ್ರುವಲ್ ಕಪ್ಸ್ನ ನೀವು ಆಲ್ರೆಡಿ ಕ್ಲೀನ್ ಮಾಡಿಟ್ಟಿರ್ತೀರ. ಸೊ ದಿನಕ್ಕೆ ಅಟ್ಲೀಸ್ಟ್ 12 ಅವರ್ಸ್ ನೀವು ಅದನ್ನ ಯೂಸ್ ಮಾಡ್ಬೋದು. ಸೊ ಒಂದ್ಸತಿ ಸ್ನಾನಕ್ಕೆ ಹೋದಾಗ ನೀವೆಲ್ಲ ಮೈನೆಲ್ಲ ತೊಳ್ಕೊಂಡಾಗ ಅದೇ ಥರ ನೀವು ಆ ಮೆನ್ಸ್ಟ್ರುವಲ್ ಕಪ್ನ ಕೂಡ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿದ ತಕ್ಷಣ ರನ್ನಿಂಗ್ ವಾಟರ್ನಲ್ಲಿ ಇಮಿಡಿಯೇಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದ್ಸತಿ ಬಾಯ್ಲಿಂಗ್ ವಾಟರ್ನ ಒಂದು 5 ನಿಮಿಷ ಸ್ಟೆರಿಲೈಸ್ ಮಾಡಿ ಇಟ್ಕೊಳ್ಬೋದು. ಸೊ ಒಂದು 2-3 ಕಪ್ಸ್ ಇತ್ತು ಅಂದರೆ ನಿಮಗೆ ಅದೇ ಒಂದು ಚಾಲೆಂಜ್ ಆಗಲ್ಲ. ಪ್ರತಿದಿನ ಹೆಂಗೆ ಚೇಂಜ್ ಮಾಡೋದು ಅನ್ನೋದೇ ಚಾಲೆಂಜ್ ಆಗಲ್ಲ. 2-3 ಕಪ್ಸ್ ಇಟ್ಕೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಕಪ್ಸ್ ಆದ್ರೂ ನಿಮ್ಗೆ ವರ್ಷಾನುಗಟ್ಟಲೆ ಬರೋದ್ರಿಂದ ಎಕನಾಮಿಕಲಿ ವರ್ಕೌಟ್ ಕೂಡ ಆಗುತ್ತೆ. ಸೊ ಹಂಗಾಗಿ ಒಂದು ಕಪ್ ಹಾಕೊಂಡ್ರೆ ಅಪ್ ಟು 12 ಅವರ್ಸ್ ಯೂಸ್ ಮಾಡ್ಬೋದು. ಸೊ ದ ಸೇಮ್ ಕಪ್ಸ್ ಯು ಕ್ಯಾನ್ 3-4 ಕಪ್ಸ್ ಯು ಕ್ಯಾನ್ ಯೂಸ್ ಓವರ್ ಮೆನ್ಸ್ಟ್ರುವಲ್ ಸೈಕಲ್. ಅದಾದಮೇಲೆ ನಾನು ಹೇಳ್ದಂಗೆ ಎಲ್ಲ ಒಂದು ಮೈಲ್ಡ್ ಸೋಪಲ್ಲಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಅಂದರೆ ಏರ್ ಟೈಟ್ ಅಲ್ಲ, ಸ್ವಲ್ಪ ಗಾಳಿ ಆಡೋ ಥರ ಪ್ಯಾಕ್ ಮಾಡಿ ತಿರ್ಗಾ ಸ್ಟೋರ್ ಮಾಡ್ಬೋದು. ಸೊ ಹಾಗಾಗಿ ಒಂಥರ ಮೆನ್ಸ್ಟ್ರುವಲ್ ಕಪ್ದೇ ಅದೇ ಒಂದು ರೇಜ್ಗೆ ಅಂತ ಆಗಲ್ಲ. ಸೊ ನೀವು ಅದನ್ನ ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲಗಳಾಗ್ತವೆ. ಒಂದೇನು ಅಂತಂದರೆ, ಒಂದು ನಿಮಗೆ ಲೀಕೇಜ್ ಇರೋದಲ್ಲ, ಅದು ಕರೆಕ್ಟಾಗಿ ಫಿಟ್ ಆಯಿತು ಅಂದರೆ ಮೆನ್ಸ್ಟ್ರುವಲ್ ಕಪ್ಪು ನಿಮಗೆ ಲೀಕೇಜ್ ಇರೋದಿಲ್ಲ, ಹೊರಗಡೆ ಲೀಕ್ ಆಯಿತು ಅಂದ್ಬಿಟ್ಟು ಎಂಬರಾಸ್ ಆಗೋದಿಲ್ಲ. ಪ್ಲಸ್ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಲೈಕ್ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು, ರನ್ನಿಂಗ್, ವಾಕಿಂಗ್, ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು. ಒಂದು ಸತಿ ಕರೆಕ್ಟ್ ಸೈಜ್ ಚೂಸ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಸುಮಾರು ಆ್ಯಕ್ಟಿವಿಟೀಸ್ ನೀವು ಕಂಫರ್ಟಬಲ್ಲಾಗಿ ಮಾಡ್ಬೋದು. ಮೆನ್ಸ್ಟ್ರುವಲ್ ಕಪ್ಸ್ನ ಹಾಕೊಳ್ಳೋದ್ರಿಂದ ನಿಮಗೆ ಆ ಸ್ಯಾನಿಟ್ರಿ ಪ್ಯಾಡ್ ಅಸೋಸಿಯೇಟೆಡ್ ಇನ್ಫೆಕ್ಷನ್ಸ್ ಇರಲ್ಲ. ಈ ತಿಂಗಳ ಸ್ಯಾನಿಟ್ರಿ ಪ್ಯಾಡ್ಸ್ ಹಾಕ್ಕೊಂಡು ದಿನಕ್ಕೆ 3-4 ಮಾಡಿ ತುಂಬ ಬ್ಲೀಡಿಂಗ್ ಆಗೋರಿಗೆ ಏನಾಗುತ್ತೆ, ಆ ಜಾಗ ಎಲ್ಲ ಡ್ರೈ ಆಗುತ್ತೆ ಮತ್ತು ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಕೆಲವು ಮಕ್ಳಿಗೆ ಗೊತ್ತಾಗ್ದೇ 24 ಅವರ್ಸ್ ಒಂದೇ ಪ್ಯಾಡ್ ಹಾಕೊಂಡ್ಬಿಟ್ರೆ ಅದು ಬ್ಯಾಕ್ಟೀರಿಯಲ್ ಕಂಟೆಂಟ್ ಜಾಸ್ತಿಯಾಗಿ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಕೂಡ ಆಗ್ಬೋದು. ದಟ್ ಕ್ಯಾನ್ ಬಿ ಸಮಟೈಮ್ಸ್ ವೆರಿ ಸೀರಿಯಸ್ ಇನ್ಫೆಕ್ಷನ್ ಕೂಡ ಆಗ್ಬೋದು ಈ ಪ್ಯಾಡ್ಸಿಂದ. ಅವೆಲ್ಲನೂ ಈ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡೋದ್ರಿಂದ ಎಲಿಮಿನೇಟ್ ಆಗುತ್ತೆ. ಸೊ ಹಾಗಾಗಿ ಮೆನ್ಸ್ಟ್ರುವಲ್ ಕಪ್ನ ಯೂಸ್ ಮಾಡೋದು, ಕ್ಲೀನ್ ಮಾಡೋದು ತುಂಬ ಚಾಲೆಂಜ್ ಅಂತ ಅನ್ಸ್ಕೊಳ್ಳಲ್ಲ.